ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅವರ ವಿರುದ್ಧ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕೆಂದು ಜಾಗತಿಕ ಲಿಂಗಾಯತ್ ಮಹಾಸಭಾ ಜೇವರ್ಗಿ ತಾಲೂಕಿನ ಘಟಕದ ಅಧ್ಯಕ್ಷ ನೀಲಕಂಠ ಅವಂಟಿ ಆಗ್ರಹಿಸಿದರು. ವಕ್ಫ್ ವಿರುದ್ಧ ಬಿಜೆಪಿ ವತಿಯಿಂದ ಬೀದರ್ನಲ್ಲಿ ಈಚೆಗೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಬಸವಣ್ಣನವರು ಹೊಳೆಗೆ ಹಾರಿ ಪ್ರಾಣ ಬಿಟ್ಟರು ಎಂಬ ಆಧಾರರಹಿತ ಸುಳ್ಳನ್ನು ತಮ್ಮ ಭಾಷಣದಲ್ಲಿ ಬಳಸಿರುವುದು ಖಂಡನಾರ್ಹವಾಗಿದ್ದು, ಬಸವಣ್ಣನವರ ಬಗ್ಗೆ ಅವರು ಬಹಳ ಹಗುರವಾಗಿ ಮಾತನಾಡಿ ಅಕ್ಷಮ್ಯ ಅಪರಾಧವೆಸಗಿದ್ದಾರೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಸ್.ವಿ. ಹಿರೇಗೌಡ, ಶರಣಬಸಪ್ಪ ಕಲ್ಲ, ಬಿ.ಜಿ. ಪಾಟೀಲ್, ಮಹಾಂತೇಶ್ ಹರವಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಮಾನಗಳಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ವಕ್ಫ್ ಬೋರ್ಡ್ ಒಂದು ವಿರುದ್ಧ ಹೋರಾಟದ ಸಂದರ್ಭದಲ್ಲಿ ಬಸವಣ್ಣನವರ ಲಿಂಗೈಕ್ಯ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಪ್ರಜಾಸತ್ತಾತ್ಮಕದ ಪಿತಾಮಹನೆಂದೇ ಕರೆಸಿಕೊಳ್ಳುವ ಬಸವಣ್ಣನ ಒಂದು ಆಶಯದಂತೆ ಸಂವಿಧಾನ ರಚನೆಯಾಗಿ ಆ ಸಂವಿಧಾನದ ಅಡಿಯಲ್ಲಿಯೇ ಹಕ್ಕುಗಳನ್ನು ಹೊಂದಿ ಶಾಸಕ ಸ್ಥಾನ ಪಡೆದಿರತಕ್ಕಂಥ ಬಸವನಗೌಡ ಯತ್ನಾಳ್ ಅವರು ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಏನದ ಬಸವಣ್ಣನವರ ಲಿಂಗಾಯತ ಕುರಿತು ಒಂದು ಖಂಡನಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಸಮಸ್ತ ಬಸವಾಭಿಮಾನಿಗಳು ಉಗ್ರವಾಗಿ ಖಂಡಿಸುತ್ತೇವೆ. ಬರುವ ದಿನಮಾನಗಳಲ್ಲಿ ರಾಜ್ಯಪಾಲರಿಗೂ ಕೂಡ ನಾವು ಪತ್ರ ಬರೆಯುವುದರ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಮತ್ತು ಈ ಸಮಾಜದಲ್ಲಿ ದಂಗೆಗಳನ್ನು ಮತ್ತು ಗಲಭೆಗಳನ್ನು ಸೃಷ್ಟಿ ಮಾಡಲು ಇಂಥ ಅವಹೇಳನಕಾರಿ ಹೇಳಿಕೆ ಕೊಡ್ತಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಧಾನಸಭಾ ಅಧ್ಯಕ್ಷರು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲು ಕೂಡ ನಾವು ಅವರಿಗೆ ಬಲವಾಗಿ ಒತ್ತಾಯ ಮಾಡುತ್ತೇವೆ. ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚಿನ ದಿನಮಾನಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಒಂದು ಟಿ.ವಿ. ಮಾಧ್ಯಮದವರ ಮುಂದೆ ಬರುವ ಉದ್ದೇಶವೋ ಅಥವಾ ತಾನು ಪ್ರಸ್ತುತ ದಿನಮಾನಗಳಲ್ಲಿ ನಾನು ಸಕ್ರಿಯ ರಾಜಕಾರಣಿ ಎನ್ನುವ ಉದ್ದೇಶವು ಹೊಂದಿಯೋ ಇಂಥ ಮಾನವತಾವಾದಿಗಳಿಗೂ ಮತ್ತು ಮೇಲ್ಪಂಥೀಯ ನಾಯಕರುಗಳ ಬಗ್ಗೆ ವ್ಯಕ್ತಿಗತ ನಿಂದನೆ ಮಾಡುವುದು ಕಾಮನ್ ಆಗಿಬಿಟ್ಟದು. ಅದಕ್ಕೆ ಅವ್ರ ಮೆದುಳಿಗೂ ಮತ್ತು ನ್ಯಾಲಿಗೆಗೆ ಯಾವುದೇ ಸಂಬಂಧ ಇರಲಾರದಂಥ ಹೇಳಿಕೆಗಳು ಕೊಡ್ಲಕತ್ತಾರ. ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಮಾರಕ ಆಗಿದ್ದಾರೆ. ಬರುವ ದಿನಮಾನಗಳಲ್ಲಿ ನಮ್ಮ ಸಮಾಜದ ಹಿರಿಯರಿಗೂ ಕೂಡ ನಾವು ಒತ್ತಾಯಿಸುತ್ತೇವೆ. ಒಂದು ವೇಳೆ ಅವ ಏನಾದರೂ ಕ್ಷಮೆ ಕೋರದೇ ಇದ್ದರೆ ನಮ್ಮ ಸಮಾಜದಿಂದಲೇ ಅವರನ್ನು ಹೊರಗಿಡಬೇಕಂತ ಹೇಳಿ ನಮ್ಮ ಸಮಾಜದ ಮುಖಂಡರುಗಳಿಗೂ ಕೂಡ ನಾವು ಒತ್ತಾಯ ಮಾಡುತ್ತೇವೆ. ಇಂಥ ಒಂದು ಭಾರತ ದೇಶ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇಶದಲ್ಲಿ ಇಂಥ ದಂಗೆ ಎಬ್ಬಿಸೋದು, ಕೋಮುಗಲಭೆ ಸೃಷ್ಟಿ ಮಾಡುವುದು ಮತ್ತು ಯಾವುದೋ ಓಲೈಕೆಗೆ, ಕೇಶವ ಕೃಪಾ ಓಲೈಕೆಗೆ ಒಂದು ಮುಂದೆ ಇಟ್ಟುಕೊಂಡು ಬಸವ ಕೃಪೆ ಟೀಕೆ ಮಾಡ್ತಾನೆ. ಮತ್ತು ಹಿನ್ನೆಲೆ ಬಸವಣ್ಣನ ವಿಚಾರಧಾರೆಗಳು ಒಳ್ಳೆಯವು ಮತ್ತು ಎಲ್ಲರಿಗೆ ಹಿತ ಬಯಸುವುದರಿಂದಲೇ ಅವನ ಹೆಸರು ಕೂಡ ಬಸವನಗೌಡ ಅಂತೇಳಿ ಹೆಸರದ. ಅವನ ತನ್ನ ವ್ಯಕ್ತಿತ್ವದ ಹೆಸರಿಗೆ ಚ್ಯುತಿ ಬರುವಂಥ ಇಂಥ ಹೇಳಿಕೆ ಬಂಡ ರಾಜಕೀಯ ನಾಯಕರು ನಮ್ಮಗಳೇ ಬೇಡ ಎಂದು ನಾನು ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು